ಆಯುಷ್ ಟಿವಿಯ ಎಲ್ಲ ವೀಕ್ಷಕರಿಗೂ ಯೋಗ ಚಿಕಿತ್ಸೆ ಕಾರ್ಯಕ್ರಮಕ್ಕೆ ಸ್ವಾಗತ. ಕಳೆದ ಎಪಿಸೋಡ್ನಲ್ಲಿ ಯೋಗ ಫಾರ್ ಫೀಮೇಲ್ ರೀಪ್ರೊಡಕ್ಟಿವ್ ಹೆಲ್ತನ್ನು ನೋಡಿದ್ವಿ. ಸೊ ಇವತ್ತಿನ ಸಂಚಿಕೆಯಲ್ಲಿ ಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ಗೆ ಹೇಗೆ ಯೋಗ ಹೆಲ್ಪ್ ಮಾಡುತ್ತೆ ಅಂತ ನೋಡೋಣ. ಸೊ ಮೇಲ್ ರೀಪ್ರೊಡಕ್ಟಿವ್ ಹೆಲ್ತ್ ಯಾಕೆ ಇಂಪಾರ್ಟೆಂಟ್ ಆಗಿರುತ್ತೆ? ಸೊ ಕೆಲವೊಮ್ಮೆ ಏನಾಗುತ್ತೆ, ಮದುವೆ ಆದ ನಂತರ ಕನ್ಸೆಪ್ಷನ್ ಅಥವಾ ಪ್ರೆಗ್ನೆನ್ಸಿಯಲ್ಲಿ ತೊಂದರೆ ಆಗುತ್ತೆ. ಸೊ ಇದು ನಮ್ಮ ಹೆಣ್ಮಕ್ಳಿಂದನೂ ಆಗ್ಬೋದು ಅಥವಾ ಗಂಡಸರಿಂದನೂ ಆಗ್ಬೋದು. ಸೊ ಲಾಸ್ಟ್ ಎಪಿಸೋಡಲ್ಲಿ ಏನು ಮಾಡಿದ್ವಿ, ಹೆಣ್ಮಕ್ಳಿಗೆ ತೊಂದರೆ ಆದರೆ ಯಾವ ರೀತಿ ಕರೆಕ್ಟ್ ಮಾಡಬೇಕು ಅಂತ ನೋಡಿದ್ವಿ. ಗಂಡು ಮಕ್ಕಳಲ್ಲಿ ಕೆಲವೊಮ್ಮೆ ತೊಂದರೆ ಆಗುತ್ತೆ. ಸೊ ಅವರಲ್ಲಿ ಏನೆಲ್ಲ ತೊಂದರೆ ಆಗುತ್ತೆ? ಸ್ಪರ್ಮ್ ಮೊಟಿಲಿಟಿ ಇರೋದಿಲ್ಲ ಸರಿಯಾಗಿ, ಅಥವಾ ಸ್ಪರ್ಮ್ ಕೌಂಟ್ ಸರಿಯಾಗಿರೋದಿರಲ್ಲ. ಸೊ ಇದನ್ನೆಲ್ಲ ಹೇಗೆ ಕರೆಕ್ಟ್ ಮಾಡ್ಬೋದು, ಏನು ಕಾಸಸ್ ಇದೆ ಅಂತ ನೋಡೋಣ. ಸೊ ಒಂದು ಮೇಜರ್ ಕಾಸ್ ಏನಿರುತ್ತೆ? ಒತ್ತಡ, ಮಾನಸಿಕ ಒತ್ತಡ ಜಾಸ್ತಿ ಆಗಿರುತ್ತೆ. ಸೊ ಸ್ಟ್ರೆಸ್ ಜಾಸ್ತಿ ಆದಾಗ ಏನಾಗುತ್ತೆ, ಅವರಲ್ಲೂ ಸಹ ಹಾರ್ಮೋನಲ್ ಪ್ರೊಡಕ್ಷನಲ್ಲಿ ಏರುಪೇರಾಗುತ್ತೆ. ಸೊ ಏರುಪೇರಾದಾಗ ಏನಾಗುತ್ತೆ, ಸ್ಪರ್ಮ್ ಪ್ರೊಡಕ್ಷನಲ್ಲಿ ಪ್ರಾಬ್ಲಮ್ ಆಗಲಿಕ್ಕೆ ಶುರುವಾಗುತ್ತೆ. ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಏನಿರುತ್ತೆ, ಆಲ್ಕೋಹಾಲ್ ಅಥವಾ ಸ್ಮೋಕಿಂಗ್ ಏನು ಮಾಡ್ತಾರೆ. ಸೊ ಇದೆಷ್ಟು ಜಾಸ್ತಿ ಆಗ್ತಾ ಬರುತ್ತೋ ಅಷ್ಟು ಅವರ ಸ್ಪರ್ಮ್ ಕೌಂಟ್ ಕಡಿಮೆ ಆಗ್ತಾ ಬರುತ್ತೆ. ಸೊ ಇನ್ನೊಂದೇನಿರುತ್ತೆ, ತುಂಬ ಟೈಟ್ ಆದ ಬಟ್ಟೆಗಳನ್ನು ಹಾಕ್ಕೊಳ್ಳೋದು. ಸೊ ತುಂಬ ಟೈಟ್ ಆದ ಬಟ್ಟೆಗಳನ್ನು ಹಾಕ್ಕೊಂಡಾಗ ಏನಾಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ರೆಸ್ಟ್ರಿಕ್ಟ್ ಆಗುತ್ತೆ, ಸರ್ಕ್ಯುಲೇಷನ್ ಸರಿಯಾಗಿ ಆಗೋದಿಲ್ಲ. ಸರಿಯಾಗಿ ಆಗದಿದ್ದಾಗಲೂ ಮತ್ತೆ ಸಮಸ್ಯೆ ಶುರುವಾಗುತ್ತೆ. ಇನ್ನು ಕೆಲವರಲ್ಲಿ ಏನಿರುತ್ತೆ, ತುಂಬ ಹೊತ್ತು ಟ್ರಾವೆಲ್ ಮಾಡ್ತಾರೆ ಬೈಕ್ನಲ್ಲಿ ಕೂತು. ಸೊ ಟ್ರಾವೆಲ್ ಮಾಡೋದು, ಎಕ್ಸೆಸಿವ್ ಟ್ರಾವೆಲ್ ಮಾಡೋದ್ರಿಂದ ಸಹ ಪ್ರಾಬ್ಲಮ್ ಆಗಬಹುದು ಕೆಲವರಿಗೆ. ಇನ್ನು ಕೆಲವರು ಏನು ಮಾಡ್ತಾರೆ, IT ಫೀಲ್ಡ್ನಲ್ಲಿರೋರೆಲ್ಲ ಮೋಸ್ಟ್ ಆಫ್ ದ ಟೈಮ್ ಲ್ಯಾಪ್ಟಾಪನ್ನು ತೊಡೆ ಮೇಲೆ ಇಟ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಸೊ ಆಗ ಅದೇನಾಗುತ್ತೆ, ಲ್ಯಾಪ್ಟಾಪ್ ಹೀಟ್ ಆಗ್ತಾ ಇದ್ದಂಗೆ ಆ ಟೆಂಪ್ರೇಚರ್ ಚೇಂಜಸ್ ಅನ್ನೋದು ಶುರುವಾಗುತ್ತೆ. ಈ ಟೆಂಪ್ರೇಚರ್ ಚೇಂಜಸ್ ಆದಾಗ ಏನಾಗುತ್ತೆ, ಮತ್ತೆ ಅದು ಸ್ಪರ್ಮ್ ಮೊಟಿಲಿಟಿ ಮತ್ತು ಸ್ಪರ್ಮ್ದು ಪ್ರೊಡಕ್ಷನ್ಗೆ ಸಮಸ್ಯೆ ಮಾಡಲಿಕ್ಕೆ ಶುರುವಾಗುತ್ತೆ. ಸೊ ಇದೆಲ್ಲ ಸಮಸ್ಯೆ ಇದೆ. ಇದನ್ನು ಹೇಗೆ ಕರೆಕ್ಟ್ ಮಾಡ್ಕೋಬೋದು, ನಾವು ಯಾವ ರೀತಿ ಕರೆಕ್ಟ್ ಮಾಡ್ಬೋದು? ಮೋಸ್ಟ್ ಇಂಪಾರ್ಟೆಂಟ್, ಲೈಫ್ ಸ್ಟೈಲ್ ಕರೆಕ್ಷನ್ ಮಾಡಬೇಕು. ಸೊ ಆಲ್ಕೋಹಾಲ್ ಅಥವಾ ಸ್ಮೋಕಿಂಗ್ ಮಾಡ್ತಾಯಿದ್ರೆ ಅದನ್ನು ಇಮಿಡಿಯೇಟಾಗಿ ನಿಲ್ಲಿಸಬೇಕಾಗತ್ತೆ. ಸೊ ನೆಕ್ಸ್ಟ್, ಆದಷ್ಟು ಲೂಸ್ ಬಟ್ಟೆಗಳನ್ನು ಹಾಕ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು. ಸೊ ಟ್ರಾವೆಲಿಂಗಲ್ಲಿ ತುಂಬ ಹೊತ್ತು ಅವಾಯ್ಡ್ ಮಾಡೋಕ್ಕಾಗಲ್ಲ ಅಂದರೆ ಮಧ್ಯದಲ್ಲಿ ಬ್ರೇಕ್ಸ್ ತೊಗೋಬೇಕಾಗತ್ತೆ. ಸೊ ಲ್ಯಾಪ್ಟಾಪನ್ನು ಯೂಸ್ ಮಾಡಲೇಬೇಕಾದ ಪರಿಸ್ಥಿತಿ ಇದ್ದಾಗ ಅದನ್ನು ಯಾವುದಾದ್ರೂ ಪಿಲ್ಲೋ ಮೇಲೆ ಇಡಬೇಕು. ಡೈರೆಕ್ಟಾಗಿ ಬಾಡಿ ಮೇಲೆ ಇಡೋ ಹಾಗಿಲ್ಲ, ಕಾಂಟ್ಯಾಕ್ಟ್ ಡೈರೆಕ್ಟಾಗಿ ಆಗೋ ಹಾಗಿಲ್ಲ. ಸೊ ಎಲ್ಲದರ ಜೊತೆ ಏನು ಮಾಡಬೇಕು, ಯೋಗಾಭ್ಯಾಸನ ಆ್ಯಡ್ ಮಾಡಬೇಕು. ಸೊ ಯೋಗಾಭ್ಯಾಸ ಆ್ಯಡ್ ಮಾಡಿದಾಗ ಏನಾಗುತ್ತೆ, ಸೊ ಮೈ ಮಸಲ್ಸ್ ಸ್ಟಿಫ್ನೆಸ್ ಎಲ್ಲ ಏನಿರುತ್ತೆ, ಸೊ ಸರ್ಕ್ಯುಲೇಷನ್ ಇಂಪ್ರಾಪರಾಗಿ ಏನಿರುತ್ತೆ, ಅದು ಸರ್ಕ್ಯುಲೇಷನ್ಗೆ ಹೆಲ್ಪ್ ಮಾಡುತ್ತೆ. ಸೊ ಇಂಪ್ರೂವ್ ಸರ್ಕ್ಯುಲೇಷನ್ ಆದಾಗ ಸೊ ಸ್ಪರ್ಮ್ ಪ್ರೊಡಕ್ಷನ್, ಸ್ಪರ್ಮ್ ಮೊಟಿಲಿಟಿ ಎಲ್ಲನೂ ಇಂಪ್ರೂವ್ ಆಗಲಿಕ್ಕೆ ಶುರುವಾಗುತ್ತೆ. ಇನ್ನು ಕೆಲವು ಸಮಸ್ಯೆ ಏನಿರುತ್ತೆ ಗಂಡಸರಲ್ಲಿ, ಸೊ ಇದು ವಯಸ್ಕರಲ್ಲಿರುತ್ತೆ. ಸೊ ಇಳಿ ವಯಸ್ಸಿನಲ್ಲಿ ಏನಾಗುತ್ತೆ, ಅವರಿಗೆ ಪ್ರಾಸ್ಟೇಟ್ ಸಮಸ್ಯೆ ಬರೋಕ್ಕೆ ಶುರುವಾಗುತ್ತೆ. ಸೊ ಅವರಲ್ಲಿ ಇನ್ನೊಂದೇನು ಪ್ರಾಬ್ಲಮ್ ಆಗುತ್ತೆ, ಅವರಲ್ಲಿ ಯೂರಿನೇಷನಲ್ಲಿ ಕಂಟ್ರೋಲ್ ಇರೋದಿಲ್ಲ. ಸೊ ಬ್ಲ್ಯಾಡರ್ ಮೂಮೆಂಟ್ ಮೇಲೆ ಕಂಟ್ರೋಲ್ ಇರೋದಿಲ್ಲ. ಸೊ ಯಾವಾಗ ಯೂರಿನ್ ಪಾಸ್ ಮಾಡ್ತಾರೆ ಅಂತ ಅವರಿಗೆ ಗೊತ್ತಾಗೋದಿಲ್ಲ. ಕಂಟ್ರೋಲ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಆ ಕಂಟ್ರೋಲನ್ನು ಹೇಗೆ ಇಂಪ್ರೂವ್ ಮಾಡಬೇಕು? ಸೊ ಒಂದೇ ಎಕ್ಸಸೈಸ್ ಏನು ಮಾಡಬೇಕು ಅಂದರೆ, ನಾವು ಮಸಲ್ಸನ್ನ ಡೆವಲಪ್ ಮಾಡಬೇಕು, ಮಸಲ್ಸನ್ನ ಆ್ಯಕ್ಟಿವ್ ಆಗಿ ಇಟ್ಕೋಬೇಕು. ಸೊ ಆ್ಯಕ್ಟಿವಿಟಿ ಎಷ್ಟು ಕಡಿಮೆ ಆಗುತ್ತೋ ಮಸಲ್ ವೀಕ್ನೆಸ್ ಅಷ್ಟು ಇಂಪ್ರೂವ್ ಆಗುತ್ತೆ. ಮಸಲ್ ವೀಕ್ನೆಸ್ ಆಗ್ತಾ ಇದ್ದಾಗ ಏನಾಗುತ್ತೆ, ನಮಗೆ ಬ್ಲ್ಯಾಡರ್ ಕಂಟ್ರೋಲ್ ಅನ್ನೋದು ತಪ್ಪೋಗ್ತಾ ಇರುತ್ತೆ. ಎಸ್, ಸೊ ಎಲ್ಲ ಸಮಸ್ಯೆಗಳನ್ನು ಹೇಗೆ ಯೋಗದಿಂದ ಮ್ಯಾನೇಜ್ ಮಾಡ್ಬೋದು ಅಂತ ನೋಡೋಣ. ಸೊ ಮೊದಲನೇದಾಗಿ ಪ್ರಾರ್ಥನೆಯಿಂದ ಶುರು ಮಾಡೋಣ. ನೇರವಾಗಿ ನಿಂತ್ಕೊಳ್ಳಿ ಎಲ್ಲರೂ. ನಮಸ್ಕಾರ ಮುದ್ರೆಯನ್ನು ತಗೊಳ್ಳಿ. ಕಣ್ಮುಚ್ಚಿ ದೀರ್ಘವಾದ ಉಸಿರನ್ನು ತಗೊಳ್ಳಿ. ಸಂಪೂರ್ಣ ಉಸಿರನ್ನು ಹೊರಗಾಕಿ. ಮತ್ತೊಮ್ಮೆ ಉಸಿರು ತಗೊಳ್ಳಿ. ಯೋಗೇನ ಚಿತ್ತಸ್ಯ ಪದೇನ ವಾಚಾ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಓಂ ಶಾಂತಿ ಶಾಂತಿ ಶಾಂತಿ. ನಿಧಾನವಾಗಿ ಎರಡೂ ಕೈಗಳನ್ನು ಉಜ್ಜಿ ಕಣ್ಣಿನ ಮೇಲೆ ಇಟ್ಕೊಳ್ಳಿ. ನಿಧಾನವಾಗಿ ಕೈಯನ್ನು ರಿಲೀಸ್ ಮಾಡಿ. ಮೊದಲನೇ ಆಸನ ಇವತ್ತಿಂದು ಮಲಾಸನ. ಸೊ ಹೇಗೆ ಮಾಡ್ತೀರಾ ಮಲಾಸನ? ಎರಡೂ ಕಾಲನ್ನು ಅಗಲ ಮಾಡಿ. ಎಸ್, ಬೆರಳುಗಳು ಮುಂದೆನೇ ಇರುತ್ತೆ. ಸೊ ನಿಧಾನವಾಗಿ ನಮಸ್ಕಾರ ಮುದ್ರೆಯನ್ನು ಅಡಾಪ್ಟ್ ಮಾಡಿ. ಸೊ ಇಲ್ಲಿಂದ ಏನು ಮಾಡ್ತೀರಾ, ದೀರ್ಘವಾದ ಉಸಿರು ತಗೊಳ್ಳಿ. ಉಸಿರನ್ನು ಹೊರಗಾಗ್ತಾ ನಿಧಾನವಾಗಿ ಕೆಳಗೆ ಬೆಂಡ್ ಮಾಡಿ. ಎಸ್, ಸೊ ನಿಮ್ಮ ಕೈಗಳಿಂದ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಮಂಡಿಯನ್ನು ಅಗಲ ಚಾಚಿ. ಎಸ್, ಬೆನ್ನು ನೇರವಾಗಿರಬೇಕು. ಇದೇ ಪೊಸಿಷನ್ನ ಹೋಲ್ಡ್ ಮಾಡಿ ಒಂದು ಸ್ವಲ್ಪ ಹೊತ್ತು. ಎಸ್, ಮತ್ತೆ ಉಸಿರು ತಗೊಳ್ಳಿ. ನಿಧಾನವಾಗಿ ಮೇಲೆ ಬನ್ನಿ. ಮತ್ತೊಮ್ಮೆ ಉಸಿರು ಬಿಡ್ತಾ ಕೆಳಗೆ.
ಉಸಿರು ತಗೊಳ್ತಾ ಮೇಲ್ ಬನ್ನಿ. ಕೊನೆ ಸುತ್ತು ಉಸಿರನ್ನು ಹೊರಗಾಗ್ತಾ ಕೆಳಗೆ ಹೋಗಿ ಮೇಂಟೈನ್ ಮಾಡಿ. ಇಲ್ಲಿ ಕಣ್ಮುಚ್ಚಿ ಬೆನ್ನನ್ನು ನೇರವಾಗಿ ಇಟ್ಕೊಳ್ಳಿ. ಮಂಡಿಯನ್ನು ಆದಷ್ಟು ಅಗಲ ಮಾಡಿ. ನಿಧಾನವಾಗಿ ಉಸಿರನ್ನು ತಗೊಳ್ತಾ ವಾಪಸ್ ಮೇಲ್ ಬನ್ನಿ. ಎರಡು ಕೈಯನ್ನು ರಿಲೀಸ್ ಮಾಡಿ ಕಾಲೆರಡನ್ನು ಹತ್ತಿರ ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ಏನು ಮಾಡೋಣ, ನೆಕ್ಸ್ಟ್ ಬಂದು ಸಿಟ್ಟಿಂಗ್ ಆಸನಾಸ್ ಮಾಡೋಣ. ಹೇಗೆ ಹೋಗೋದು ಸಿಟ್ಟಿಂಗ್ ಪೊಸಿಷನ್ಗೆ? ಎರಡೂ ಕೈಯನ್ನು ಮುಂದೆ ಚಾಚಿ ನಿಧಾನವಾಗಿ ಮಂಡಿಯನ್ನು ಮಡಚಿ. ಇಲ್ಲಿಂದ ನಿಧಾನವಾಗಿ ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ಇಲ್ಲಿಂದ ಮೊದಲನೇ ಆಸನ ಯಾವ್ದು ಮಾಡೋಣ? ಫಸ್ಟು ಉತ್ಥಾನ ಮಂಡುಕಾಸನ ಮಾಡೋಣ. ಹೇಗೆ ಮಾಡೋದು? ನಿಧಾನವಾಗಿ ಎರಡೂ ಕಾಲನ್ನು ಅಗಲ ಚಾಚಿ. ಎಷ್ಟು ಸ್ಟ್ರೆಚ್ ಮಾಡೋಕ್ಕಾಗುತ್ತೋ ಅಷ್ಟು ಸ್ಟ್ರೆಚ್ ಮಾಡಬೇಕಾಗುತ್ತೆ ನೀವು ಕಾಲನ್ನು. ಇಲ್ಲಿಂದ ಉಸಿರು ತಗೊಂಡು ಎರಡೂ ಕೈಯನ್ನು ಮೇಲೆತ್ತಿ, ಹಸ್ತ ಮೇಲ್ಮುಖ. ನಿಧಾನವಾಗಿ ಎರಡೂ ಕೈಯನ್ನು ಮತ್ತೆ ಮೇಲೆತ್ತಿ. ಇಲ್ಲಿಂದ ನಿಧಾನವಾಗಿ ಕೈಯನ್ನು ಫೋಲ್ಡ್ ಮಾಡಿ ಬೆನ್ನಿನ ಮೇಲೆ ಇಟ್ಕೊಳ್ಳಿ. ಕಣ್ಮುಚ್ಚಿ ಹೋಲ್ಡ್ ಮಾಡಿ. ಇಲ್ಲಿ ಮೇಂಟೈನ್ ಮಾಡಿ ಪಾಸ್ಚರ್ನ. ನೋಡಿ ಕಾಲಲ್ಲಿ ಹೇಗೆ ಸ್ಟ್ರೆಚ್ ಫೀಲ್ ಆಗ್ತಾ ಇದೆ, ಬೆನ್ನಲ್ಲಿ ಹೇಗೆ ನಿಮಗೆ ಸ್ಟ್ರೆಚ್ ಫೀಲ್ ಆಗ್ತಾ ಇದೆ ಅಂತ. ನೀವು ಕಾಲನ್ನು ಸ್ಟ್ರೆಚ್ ಮಾಡಿದಾಗ ಏನಾಗುತ್ತೆ, ನಿಮ್ಮ ಪೆಲ್ವಿಕ್ ಮಸಲ್ಸ್ ಅನ್ನೋದು ಏನಿರುತ್ತೆ ಅದು ಆಕ್ಟಿವೇಟ್ ಆಗೋಕ್ಕೆ ಶುರು ಆಗುತ್ತೆ. ನಿಧಾನವಾಗಿ ಎರಡೂ ಕೈಯನ್ನು ಮೇಲೆತ್ತಿ ಉಸಿರನ್ನು ಬಿಡ್ತಾ ನಿಧಾನವಾಗಿ ಕೆಳಗೆ ತಗೊಬನ್ನಿ. ಕೈಯನ್ನು ಎರಡೂ ಕಾಲನ್ನು ಹತ್ತಿರ ತಗೊಳ್ಳಿ. ಇನ್ನೊಮ್ಮೆ ರಿಪೀಟ್ ಮಾಡೋಣ. ಮತ್ತೆ ಕಾಲೆರಡನ್ನು ಅಗಲ ಮಾಡಿ. ಉಸಿರು ತಗೊಳ್ತಾ ಕೈಯನ್ನು ಮೇಲೆತ್ತಿ ಉಸಿರನ್ನು ಹೊರಗಾಗ್ತಾ ನಿಧಾನವಾಗಿ ಬೆನ್ನಿನ ಮೇಲೆ ಹಸ್ತಗಳನ್ನು ಇಡಿ. ಬೆನ್ನು ನೇರವಾಗಿರಬೇಕು, ಕಣ್ಮುಚ್ಚಿರಲಿ. ಎಷ್ಟು ಅಗಲ ಮಾಡೋಕ್ಕಾಗುತ್ತೋ ಅಗಲ ಮಾಡಿ. ಪೃಷ್ಠಭಾಗವನ್ನು ಆದಲ್ಲಿ ನೆಲಕ್ಕೆ ತಾಗ್ಸೋಕ್ಕೆ ಪ್ರಯತ್ನ ಮಾಡಿ. ನಿಮ್ಮ ಕಾಲಿನ ಮೇಲೆ ಅಲ್ಲದೆ ನೆಲದ ಮೇಲೆ ಇಡೋಕ್ಕಾದರೆ ಪೃಷ್ಠಭಾಗವನ್ನು ಕೆಳಗಿಟ್ಟು ಮೇಂಟೈನ್ ಮಾಡಿ. ಉಸಿರಾಡ್ತಾ ಇರಿ, ಉಸಿರನ್ನು ಹಿಡ್ಕೋಬಾರ್ದು. ನಿಧಾನವಾಗಿ ಎರಡೂ ಕೈಯನ್ನು ಮೇಲೆತ್ತಿ ಉಸಿರನ್ನು ಬಿಡ್ತಾ ಕೈಯನ್ನು ರಿಲೀಸ್ ಮಾಡಿ. ಎರಡೂ ಕಾಲನ್ನು ಮತ್ತೆ ಮಧ್ಯಕ್ಕೆ ತಗೊಳ್ಳಿ. ಇಲ್ಲಿಂದ ನಿಧಾನವಾಗಿ ಎರಡೂ ಕಾಲನ್ನು ರಿಲೀಸ್ ಮಾಡಿ ದಂಡಾಸನಕ್ಕೆ ಬನ್ನಿ. ದಂಡಾಸನದ ನೆಕ್ಸ್ಟ್ ಏನು ಮಾಡೋಣ? ನೆಕ್ಸ್ಟ್ ಬಂದು ಜಾನು ಶೀರ್ಷಾಸನ ಮಾಡೋಣ. ಹೇಗೆ ಮಾಡ್ತೀರಾ ಜಾನು ಶೀರ್ಷಾಸನ? ಎರಡೂ ಕೈಯನ್ನು ಮುಂದೆ ತಿರುಗಿಸಿ ನಿಧಾನವಾಗಿ ನಿಮ್ಮ ಬಲಗಾಲನ್ನು ಮಡಚಿ ನಿಮ್ಮ ಎಡಗಾಲಿನ ಪಕ್ಕದಲ್ಲಿ ಇಟ್ಕೊಳ್ಳಿ. ಓಕೆ, ಸೊ ಕಾಲನ್ನು ಎಷ್ಟು ದೇಹದ ಹತ್ತಿರದಲ್ಲಿ ಇಡೋಕ್ಕಾಗುತ್ತೋ ಅಷ್ಟು ಹತ್ತಿರದಲ್ಲಿ ಇಟ್ಕೊಳ್ಳಿ. ಎಡಗಾಲು ನೇರವಾಗಿರಬೇಕು, ಮಂಡಿ ಸ್ಟ್ರೇಟ್ ಆಗಿರಬೇಕು, ಬೆರಳು ಸಹ ನೇರವಾಗಿರಬೇಕು. ಉಸಿರು ತಗೊಳ್ತಾ ನಿಧಾನವಾಗಿ ಎರಡೂ ಕೈಯನ್ನು ಮೇಲೆತ್ತಿ ಉಸಿರನ್ನು ಹೊರಗಾಗ್ತಾ ಮುಂದೆ ಬೆಂಡ್ ಮಾಡಿ. ನಿಮ್ಗೆ ಎಷ್ಟು ಬೆಂಡ್ ಮಾಡೋಕ್ಕಾಗುತ್ತೋ ಅಷ್ಟು ಬೆಂಡ್ ಮಾಡಿ. ಹಣೆಯನ್ನು ಮಂಡಿಗೆ ತಾಗ್ಸೋಕ್ಕಾದ್ರೆ ತಾಗಿಸಿ, ಇಲ್ಲ ಅಂದರೆ ಎಲ್ಲಿ ಹೋಲ್ಡ್ ಮಾಡ್ಬೋದು ಅಲ್ಲೇ ಹೋಲ್ಡ್ ಮಾಡಿ. ಮೇಂಟೈನ್ ಮಾಡಿ ಪಾಸ್ಚರ್ನ. ಉಸಿರಾಡ್ತಾ ಇರಿ. ನಿಧಾನವಾಗಿ ಉಸಿರು ತಗೊಂಡು ಎರಡೂ ಕೈಯನ್ನು ಮೇಲೆತ್ತಿ ಉಸಿರನ್ನು ಬಿಡ್ತಾ ಕೈಗಳನ್ನು ರಿಲೀಸ್ ಮಾಡಿ ನಿಧಾನವಾಗಿ ಕಾಲನ್ನು ರಿಲೀಸ್ ಮಾಡಿ. ಕಣ್ಮುಚ್ಚಿ. ಈಗ ಅಬ್ಸರ್ವ್ ಮಾಡಿ ಪೆಲ್ವಿಕ್ ಮಸಲ್ಸಲ್ಲಿ ಹೇಗೆ ಸ್ಟ್ರೆಚ್ ಫೀಲ್ ಆಗ್ತಿದೆ ನಿಮಗೆ ಅಂತ. ಈಗ ಇದೇ ಆಸನವನ್ನು ಎಡಗಡೆಯಲ್ಲೂ ರಿಪೀಟ್ ಮಾಡೋಣ. ನಿಧಾನವಾಗಿ ಎಡಗಾಲನ್ನು ಮಡಚಿ, ಬಲಗಾಲ ನೇರವಾಗಿರಲಿ. ಉಸಿರು ತಗೊಂಡು ಎರಡೂ ಕೈಯನ್ನು ಮೇಲೆತ್ತಿ ಉಸಿರನ್ನು ಹೊರಗಾಗ್ತಾ ನಿಧಾನವಾಗಿ ಮುಂದೆ ಬಾಗಿ ಮೇಂಟೈನ್ ಮಾಡಿ. ಕಾಲನ್ನು ಮಡಚಬಾರ್ದು, ಕಾಲು ನೇರವಾಗಿರಲಿ. ಮತ್ತೆ ನಿಧಾನವಾಗಿ ಉಸಿರು ತಗೊಂಡು ಎರಡೂ ಕೈಯನ್ನು ಮೇಲೆತ್ತಿ ನಿಧಾನವಾಗಿ ಕೈಯನ್ನು ರಿಲೀಸ್ ಮಾಡಿ
ಕಾಲನ್ನು ರಿಲೀಸ್ ಮಾಡಿ. ದಂಡಾಸನದಲ್ಲಿ ರಿಲ್ಯಾಕ್ಸ್ ಮಾಡಿ, ಕಣ್ಮುಚ್ಚಿರಲಿ. ಇಲ್ಲಿಂದ ನೆಕ್ಸ್ಟ್ ಎಲ್ಲ ಸುಪೈನಾಸನಾಸ್ ಮಾಡೋಣ. ಹೇಗೆ ಮಲ್ಕೊಂಡ ಆಸನಗಳನ್ನು ಮಾಡೋದು ಅಂತ ನೋಡೋಣ. ನಿಧಾನವಾಗಿ ನಿಮ್ಮ 2 ಕೈಯನ್ನು ನೆಲದ ಮೇಲಿಟ್ಟು ಮಲ್ಕೊಳ್ಳಿ. ನಿಧಾನವಾಗಿ ಕಾಲನ್ನು ಅಗಲ ಮಾಡಿ, ಕೈಗಳನ್ನು ಅಗಲ ಮಾಡಿ, ಹಸ್ತ ಮೇಲ್ಮುಖ, ಕಣ್ಮುಚ್ಚಿರಲಿ. ದೀರ್ಘವಾದ ಉಸಿರನ್ನು ತಗೊಂಡು ಉಸಿರನ್ನು ಹೊರಗಾಕಿ. ಸೊ ಮೊದಲನೇದಾಗಿ ನೌಕಾಸನ ಮಾಡೋಣ. ನೌಕಾಸನಕ್ಕೆ 2 ಕಾಲನ್ನು ಹತ್ತಿರ ತಗೋತೀರ, ಕೈಯನ್ನು ದೇಹದ ಪಕ್ಕದಲ್ಲಿ ಇಟ್ಕೋತೀರ. ಇಲ್ಲಿಂದ ಉಸಿರು ತಗೊಂಡು ನಿಧಾನವಾಗಿ ದೇಹದ ಮೇಲ್ಭಾಗವನ್ನು ಮೇಲೆತ್ತಿ, ಕಾಲನ್ನು ಸಹ ಮೇಲೆತ್ತಿ. ಇಲ್ಲಿ ಮೇಂಟೈನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀರ. ಸೊ ಇನ್ ಕೇಸ್ ನಿಮಗೆ ಮೇಂಟೈನ್ ಮಾಡೋಕ್ಕೆ ಕಷ್ಟ ಆಗ್ತಿದೆ, ಹೋಲ್ಡ್ ಮಾಡೋಕ್ಕಾಗಲ್ಲ, ಆಗ ಕಾಲನ್ನು ಹಿಡ್ಕೊಳ್ಳಿ. ನೋಡಿ, ಒಮ್ಮೆ ಉಸಿರು ತಗೊಂಡು ಮೇಲೆ ಬನ್ನಿ. ಈ ರೀತಿ ಹಿಡ್ಕೊಳಕ್ಕಾಗಲಿಲ್ಲ ಅಂದರೆ ಕಾಲನ್ನು ಹೋಲ್ಡ್ ಮಾಡಿ. ಎಲ್ಲಿ ಹೋಲ್ಡ್ ಮಾಡಿದ್ರೆ ನಿಮ್ಗೆ ಈಸಿ ಅನಿಸುತ್ತೋ ಅಲ್ಲಿ ಹೋಲ್ಡ್ ಮಾಡಿ ಮೇಂಟೈನ್ ಮಾಡಿ. ಈ ಆಸನನ ತುಂಬ ಹೊತ್ತು ಮೇಂಟೈನ್ ಮಾಡಬೇಕು, ಫಾಸ್ಟಾಗಿ ಮಾಡಬಾರ್ದು. ನಿಧಾನವಾಗಿ ರಿಲೀಸ್ ಮಾಡಿ. ಕೊನೆಯ ಸುತ್ತು ಮತ್ತೊಮ್ಮೆ ಉಸಿರು ತಗೊಳ್ಳಿ, ಮೇಂಟೈನ್ ಮಾಡಿ, ಹೋಲ್ಡ್. ವೆರಿ ಗುಡ್. ಉಸಿರಾಡ್ತಾ ಇರಿ. ನಿಧಾನವಾಗಿ ರಿಲೀಸ್ ಮಾಡಿ. ಮತ್ತೆ ಶವಾಸನದಲ್ಲಿ ರಿಲ್ಯಾಕ್ಸ್ ಮಾಡಿ. ನೋಡಿ, ಬೆನ್ನಲ್ಲಿ, ಹೊಟ್ಟೆ ಭಾಗದಲ್ಲಿ, ತೊಡೆ ಭಾಗದಲ್ಲಿ ಹೇಗೆ ಸ್ಟ್ರೆಚ್ ಆಗ್ತಾ ಇದೆ ಮಸಲ್ಸ್ ಎಲ್ಲ ಅಂತ. ಇಲ್ಲಿಂದ ನೆಕ್ಸ್ಟ್ ಆಸನಗೆ ಹೋಗೋಣ. ನೆಕ್ಸ್ಟ್ ಬಂದು ವಿಪರೀತ ಕರಣಿ ಆಸನ. ಸೊ ಅಬ್ಸರ್ವ್ ಮಾಡಿ, ಆಮೇಲೆ ಒಟ್ಟಿಗೆ ಮಾಡೋಣ. 2 ಕಾಲನ್ನು ಹತ್ತಿರ ತಗೊಳ್ಳಿ, ಕೈಗಳೆರಡನ್ನು ನಿಮ್ಮ ದೇಹದ ಪಕ್ಕದಲ್ಲೇ ಇಟ್ಕೊಳ್ಳಿ. ಇಲ್ಲಿಂದ ನಿಧಾನವಾಗಿ ಉಸಿರು ತಗೊಳ್ತಾ 2 ಕಾಲನ್ನು ಮೇಲೆತ್ತಿ, ಇಲ್ಲಿಂದ ಕೈಯನ್ನು ನಿಮ್ಮ ಸೊಂಟನ ಸಪೋರ್ಟ್ ಮಾಡಿ. ಸೊ ಸೊಂಟವನ್ನು ಆದಷ್ಟು ಮೇಲೆತ್ತಕ್ಕೆ ಟ್ರೈ ಮಾಡ್ತೀರ. ಕಾಲು ನೇರವಾಗಿರಬೇಕು, ಮೇಂಟೈನ್ ಮಾಡಿ. ವೆರಿ ಗುಡ್. ನಿಧಾನವಾಗಿ ಉಸಿರನ್ನು ಬಿಡ್ತಾ ಸೊಂಟವನ್ನು ಕೆಳಗಿಡಿ, ಕಾಲನ್ನು ನಿಧಾನಕ್ಕೆ ರಿಲ್ಯಾಕ್ಸ್ ಮಾಡಿ. ನೋಡಿದ್ರಲ್ಲ ಹೇಗೆ ವಿಪರೀತ ಕರಣಿ ಆಸನ ಮಾಡ್ತೀವಿ ಅಂತ. ಸೊ ಈಗ ವಿಪರೀತ ಕರಣಿ ವಿತ್ ಅಶ್ವಿನಿ ಮುದ್ರೆ ಮಾಡೋಣ. ಸೊ ಅಶ್ವಿನಿ ಮುದ್ರೆಯಲ್ಲಿ ಏನು ಮಾಡ್ತೀರಾ, ನಿಮ್ಮ ಮೋಷನ್ ಹೋಗೋ ಭಾಗ ಏನಿರುತ್ತೆ, ಪೃಷ್ಠಭಾಗ ಏನಿರುತ್ತೆ, ಅದನ್ನು ಆದಷ್ಟು ಟೈಟ್ ಮಾಡ್ತೀರಾ ನೀವು. ಎಷ್ಟು ಉಸಿರು ತಗೊಳ್ತೀರಾ ಟೈಟ್ ಮಾಡ್ತೀರಾ, ಮತ್ತು ಉಸಿರನ್ನು ಬಿಟ್ಟಾಗ ರಿಲ್ಯಾಕ್ಸ್ ಮಾಡ್ತೀರಾ ಅದನ್ನು. ಸೊ ಕಾಲನ್ನು ಮೇಲೆತ್ತಿ ಅಶ್ವಿನಿ ಮುದ್ರೆಯನ್ನು ಮಾಡೋಣ. ಸೊ ಒಟ್ಟಿಗೆ ಎಲ್ಲರೂ ಪ್ರಾಕ್ಟೀಸ್ ಮಾಡೋಣ. ನಿಧಾನವಾಗಿ ಉಸಿರು ತಗೊಳ್ಳಿ, 2 ಕಾಲನ್ನು ಮೇಲೆತ್ತಿ, ನಿಧಾನವಾಗಿ ಸೊಂಟ ಭಾಗವನ್ನು ಸಪೋರ್ಟ್ ಮಾಡಿ. ಮೇಂಟೈನ್ ಮಾಡಿ. ಇಲ್ಲಿ ಈಗ ಉಸಿರು ತಗೊಂಡು ನಿಮ್ಮ ಪೃಷ್ಠಭಾಗವನ್ನು ಟೈಟ್ ಮಾಡಿ. ಉಸಿರನ್ನು ಬಿಡ್ತಾ ರಿಲ್ಯಾಕ್ಸ್ ಮಾಡಿ. ಉಸಿರು ತಗೊಳ್ತಾ ಪೃಷ್ಠಭಾಗವನ್ನು ಟೈಟ್ ಮಾಡಿ. ಉಸಿರು ಬಿಡ್ತಾ ರಿಲ್ಯಾಕ್ಸ್. ಉಸಿರು ತಗೊಳ್ತಾ ಟೈಟ್ ಮಾಡಿ, ಮೇಂಟೈನ್ ಮಾಡಿ. ಉಸಿರನ್ನು ಬಿಡ್ತಾ ರಿಲ್ಯಾಕ್ಸ್ ಮಾಡಿ. ಈಗ ನಿಧಾನವಾಗಿ ಸೊಂಟವನ್ನು ಕೆಳಗಿಳಿಸಿ, 2 ಕಾಲನ್ನು ರಿಲ್ಯಾಕ್ಸ್ ಮಾಡಿ. ಶವಾಸನಕ್ಕೆ ಬನ್ನಿ. ದೀರ್ಘವಾದ ಉಸಿರನ್ನು ತಗೊಂಡು ಉಸಿರನ್ನು ಹೊರಗೆ ಹಾಕಿ. ಸೊ ಈ ಆಸನ ಮಾಡಬೇಕಾದ್ರೆ ಒಂದು ಗಮನದಲ್ಲಿರಬೇಕು, BP ಜಾಸ್ತಿ ಇರೋರು ಅಥವಾ ಯಾವುದಾದ್ರೂ ಹಾರ್ಟ್ ಡಿಸೀಸ್ ಇರೋರು ಅಥವಾ ಕುತ್ತಿಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಸಮಸ್ಯೆ ಇದ್ದವರು, ಸರ್ವೈಕಲ್ ಸ್ಪಾಂಡಿಲೋಸಿಸ್, ಸರ್ವೈಕಲ್ ಸ್ಪಾಂಡೈಲೈಟಿಸ್ ಅಥವಾ ನಿಮಗೆ ಫ್ರೋಝನ್ ಶೋಲ್ಡರ್ ಇದ್ದರೆ ಅವರೆಲ್ಲ ಈ ಪ್ರಾಕ್ಟೀಸಸ್ನ ಅವಾಯ್ಡ್ ಮಾಡಬೇಕಾಗತ್ತೆ. ಸೊ
ಈಗ ನೆಕ್ಸ್ಟ್ ಪ್ರಾಕ್ಟೀಸ್ ಹೋಗೋಣ, ಸರ್ವಾಂಗಾಸನ. ಸರ್ವಾಂಗಾಸನ ಹೆಂಗಿರುತ್ತೆ, ಸ್ವಲ್ಪ ವಿಪರೀತಕರಣ ಇದೆ, ಅಡ್ವಾನ್ಸ್ ವರ್ಷನ್ ಥರ ಇರುತ್ತೆ. ಓಕೆ, ಸೊ ಒಟ್ಟಿಗೆ ಮಾಡೋಣ. ಅಬ್ಸರ್ವ್ ಮಾಡಿ. ಎರಡೂ ಕಾಲನ್ನು ಹತ್ತಿರ ತಗೊಳ್ಳಿ. ಇಲ್ಲಿಂದ ಉಸಿರು ತಗೊಳ್ತಾ ನಿಧಾನವಾಗಿ ಕಾಲನ್ನು ರೇಸ್ ಮಾಡಿ, ಎರಡೂ ಕೈಯನ್ನು ಸೊಂಟದ ಹತ್ರ ಇಟ್ಟು ಸಪೋರ್ಟ್ ಮಾಡಿ. ಎಷ್ಟು ಸ್ಟ್ರೇಟಾಗಿ ಬಾಡಿಯನ್ನು ಇಟ್ಕೊಳ್ಳೋಕ್ಕಾಗುತ್ತೋ ಅಷ್ಟು ಸ್ಟ್ರೇಟಾಗಿ ಇಟ್ಕೊಳ್ಳಿ. ವೆರಿ ಗುಡ್. ಮೇಂಟೈನ್ ಮಾಡಿ. ಮೇಂಟೈನ್. ಉಸಿರಾಡಿ. ವೆರಿ ಗುಡ್. ನಿಧಾನವಾಗಿ ಸೊಂಟವನ್ನು ಕೆಳಗಿಳಿಸಿ, ಎರಡೂ ಕಾಲನ್ನು ರಿಲೀಸ್ ಮಾಡಿ. ಇಲ್ಲಿಂದ ನೆಕ್ಸ್ಟ್ ಆಸನ ಹಲಾಸನಕ್ಕೆ ಹೋಗೋಣ.